ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಗೈಸ್. ತುಂಬ ಟೈಮ್ ಆಯಿತು, ಆಲ್ಮೋಸ್ಟ್ 1 ಮಂತಿಂದ ಫುಲ್ ಕೆಲಸ ಒಂದಿನ ರೆಸ್ಟ್ ಇಲ್ಲದೆ. ಸೊ ಸಿಕ್ಕಿದೆ ಸ್ವಲ್ಪ ರೆಸ್ಟು, ವರ್ಕ್ ಲೋಡಿಂದ ಮನೆಗೆ ಒಂದು ರೌಂಡ್ ಹೋಗ್ಬರೋಣ ಅಂತ ಅನಿಸ್ತಾ ಇದೆ. ಸೊ ಸ್ವಲ್ಪ ಇವೆಂಟ್, ಒಂದು ಫಂಕ್ಷನ್ ಕೂಡ ಇದೆ ಆ್ಯಂಡ್ ಮನೆ ನೆನಪು ಕೂಡ ಆಗ್ತಾ ಇರುತ್ತೆ ಯಾವಾಗೂ. ಸೊ ನಮ್ಮ ಅಕ್ಕನೂ ಹೋಗಿದ್ದಾಳೆ ಆಲ್ರೆಡಿ. ಸೊ ನಾನು ಕೂಡ ಇಲ್ಲಿದ್ದೆ, ಏನು ಮಾಡೋದು, 2-3 ಡೇಸ್ ಗ್ಯಾಪ್ ಇದೆ. ಬಟ್ 1 ಡೇ 2 ಡೇಸ್ ಆರ್ 3 ಡೇಸಲ್ಲಿ 1400 ಕಿಲೋಮೀಟ್ರ್ ಹಾಗೆ ಟ್ರಾವೆಲ್ ಮಾಡ್ತೀನಿ ಬೈಕಲ್ಲಿ. ಸೊ ಇವಾಗ ನಾನು ಆಫೀಸ್ಗೆ ಹೋಗಬೇಕು. ಇವತ್ತು ಆಫೀಸ್ಗೆ ಹೋಗಿ ನಾಳೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಅಂತ ನೋಡಬೇಕು, ಪ್ಲ್ಯಾನ್ ಮಾಡಿಲ್ಲ ಇನ್ನು. ಆಫೀಸ್ ಟೈಮಲ್ಲಿ ರಿಟರ್ನ್ ಬರುವಾಗ ಒಳಗಡೆ ಪ್ಲ್ಯಾನ್ ಮಾಡ್ತೀನಿ. ಸೊ ಆನ್ ದ ವೇ ನನಗೆ ನಿದ್ದೆ ಬರಬಾರ್ದು ಅಂತ ವ್ಲಾಗ್ ಶೂಟ್ ಮಾಡ್ತಾಯಿದ್ದೀನಿ ಗೈಸ್, ಸೇಫ್ಟಿಗೆ. ಎಲ್ಲಾದರೂ ನಿಲ್ಲಿಸಿ ವ್ಲಾಗ್ ಮಾಡ್ತಾ ಇದ್ದರೆ ನಿಲ್ಲಿಸಿ ಸ್ವಲ್ಪ ಮಾತಾಡ್ಸ್ಕೊಂಡು ಹೋಗ್ಬೋದು. ಬಟ್ ವಿತೌಟ್ ವ್ಲಾಗ್ ನಾನು ನಾನ್ ಸ್ಟಾಪ್ ಹೊಡಿತಾನೆ ಇರ್ತೀನಿ. ಸೊ ಆ ರಿಸ್ಕ್ ಬೇಡ, ಸೇಫಾಗಿ ರೀಚ್ ಆಗೋಣ ಅಂತ. ಸೊ ಸಿ ಯು ಆನ್ ದ ಜರ್ನಿ. ಊಟ ಎಲ್ಲ ಮುಗಿಸಿ ಆಫೀಸ್ಗೆ ಹೋಗಿ ರೆಡಿಯಾಗಿದ್ದೀನಿ. ನಮ್ಮದು ಹುಡುಗರದ್ದೇನಿಲ್ಲ ಗೈಸ್, ಸ್ಕೂಲೊಂದು ಬಾಚ್ಕೊಂಡ್ರೆ ಮುಗೀತು. ಮತ್ತು ಮುಖಕ್ಕೆಲ್ಲ ಏನಿಲ್ಲ, ನೀರು ಬಿಟ್ಟರೆ ಏನು ಹಾಕಲ್ಲ. ಸೊ ಮೇನ್ ವಿಷಯ ಏನಂದರೆ, ನಾನು ನಿದ್ದೆ ಏನಕ್ಕೆ ಅಂತಿದ್ದೀನಿ ಅಂದರೆ, ನಾನು ಮಾಡ್ತಿರೋದು ಮಿಡ್ ಶಿಫ್ಟು. ಓಕೆ, ಆಫೀಸಲ್ಲಿ 1 AM ನಾನು ಲಾಗೌಟ್ ಆಗೋದು. ಸೊ ಇಲ್ಲಿ ಬರೋ ತನಕ ಬೆಂಗಳೂರು ಮನೆಗೆ ಬರೋ ತನಕ ಆಲ್ಮೋಸ್ಟ್ 2 ಆಗ್ಬೋದು. ಸೊ ನಾನು ಬ್ಯಾಗ್ ಪ್ಯಾಕ್ ಮಾಡಬೇಕು, ಬೈಕಲ್ಲಿ ಸ್ವಲ್ಪ ಕ್ಲೀನ್ ಮಾಡಬೇಕು, ಮನೆ ಎಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಹೋಗೋ ತನಕ ಎಷ್ಟು ಗಂಟೆ ಆಗುತ್ತೋ ಗೊತ್ತಿಲ್ಲ. ಬಟ್ ಹಂಗೆ ಹೋಗ್ಲಾ ಇಲ್ಲ ಮಲ್ಕೊಂಡು ರೆಸ್ಟ್ ಮಾಡಿ ಹೋಗ್ಲಾ ಅಂತ ಡೌಟಲ್ಲಿದ್ದೀನಿ. ಸೊ ನೋಡಬೇಕು ಏನಾಗುತ್ತೆ ಅಂತ ಪ್ಲ್ಯಾನ್ ಮಾಡಿ ರಿಟರ್ನ್ ಬರೋ ತನಕ ನಾನು ಥಿಂಕ್ ಬರಬೇಕು, ಮೈಂಡ್ ಫಿಕ್ಸ್ ಮಾಡಿ. ಸೊ ಅದಕ್ಕೆ ಬೈಕಲ್ಲಿ ಹೋಗುವಾಗ ನಿದ್ದೆಯಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಸೊ ವ್ಲಾಗ್ ಮಾಡ್ತಾ ನಿಲ್ಲಿಸಿ ಹೋಗ್ತೀನಿ. ಸೊ ಈಸಿಲಿ ಸೇಫಾಗಿ ರೀಚ್ ಆಗ್ತೀನಿ. ಸೊ ಗೈಸ್ 1:30 ಆಗಿದೆ. ಜಸ್ಟ್ ಮನೆಗೆ ರೀಚ್ ಆಗಿ ಇವಾಗ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ಸಾರೆಲ್ಲ ಇತ್ತು, ಸ್ವಲ್ಪ ಅದನ್ನ ಬಿಸಿ ಮಾಡಬೇಕು. ನಾಳೆ ಹೋಗುವಾಗ ಮೋಸ್ಟ್ಲಿ ಊಟ ಮಾಡಿ ಹೋಗ್ಬೋದು, ಇಲ್ಲದೇ ಇರ್ಬೋದು, ಬಟ್ ಹಾಳಾಗಬಾರ್ದು. ಸೊ ಸ್ವಲ್ಪ ರೈಸ್ ಕೂಡ ಇತ್ತು, ಅದು ಫ್ರಿಜ್ಜಲ್ಲಿಟ್ಟೆ. ಈಗ ಸ್ವಲ್ಪ ಕೆಲಸ ಮಾಡಿ ಬ್ಯಾಗ್ ಪ್ಯಾಕೆಲ್ಲ ಮಾಡಿ ನಾಳೆ ಬೆಳಗ್ಗೆ ಹೋಗಬೇಕು. ತುಂಬ ಸಜೆಷನ್ ಕೇಳಿದೆ ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ. ಸೊ ಅವ್ರು ಹೇಳಿದ ಪ್ರಕಾರ ಸ್ವಲ್ಪ ನಿದ್ದೆ ಮಾಡಿ ಹೋಗುವಂತ. ಸೊ ಹಾಗೆ ನಿದ್ದೆ ಮಾಡಿ ಹೋಗ್ತಾ ಇದ್ದೀನಿ. ಪೆಟ್ರೋಲ್ ಕೂಡ ಇಲ್ಲ ಬೈಕಿಗೆ, ಅದನ್ನೂ ಹಾಕಿಸ್ಬೇಕು. ಅರ್ಲಿ ಮಾರ್ನಿಂಗ್ ಹುಡ್ಕೋದು ಕಷ್ಟ. ಸೊ ಆರಾಮಾಗಿ ಒಂದು 4 hours ಮಲ್ಕೊಂಡು ಹೋಗಿ ಮನೆಗೆ ಹೋಗಿ ಮತ್ತೊಂದು ಸಲ ನಿದ್ದೆ ಮಾಡ್ತೀನಿ. ಗಾಡಿಯೆಲ್ಲ ಚೈನೆಲ್ಲ ಕ್ಲೀನ್ ಮಾಡಿ, ಲೂಬೆಲ್ಲ ಮಾಡಿ ಕ್ಲೀನ್ ಮಾಡಿ ಹೋಗ್ತಾಯಿದ್ದೀನಿ ಗೈಸ್. 2:15 ಆಗ್ತಾ ಬಂತು ನೋಡಿ. ಎಲ್ಲ ಕ್ಲೀನ್ ಮಾಡಿ ಕೊಳೆ ಎಲ್ಲ ತೆಗೆದು ಚಕಾಚಕ್ ಮಾಡಿದ್ದೀನಿ. ನಾಳೆ ಹೊರಡೋದೊಂದೇ ಬಾಕಿ. ನನ್ನ ಕೈ ನೋಡಿ ಗೈಸ್, ಕೊಳೆ ಹಾಕಿ ಫುಲ್ ರಾಡಿ ಅಂತ. ಇದು ನೋಡಿ ಫುಲ್ ಕ್ಲೀನ್ ಮಾಡಿ, ಈ ಬ್ರಷಲ್ಲಿ ಕೂಡ ಹಾಗೆ ಬಿದ್ದಿದೆ, ಎಲ್ಲ ಕ್ಲೀನ್ ಮಾಡಿಡಬೇಕು. ಫೈನಲ್ಲಿ ಬ್ಯಾಗ್ ಪ್ಯಾಕ್ ಮಾಡಿಲ್ಲ ಇನ್ನೂ, ಬಟ್ ಎಲ್ಲ ಏನೇನು ಬೇಕು ಐಟಮ್ಸ್ ಎಲ್ಲ ಸೈಡಿಗೆ ಇಟ್ಟಿದ್ದೀನಿ. ಎಲ್ಲ ಏನೇನು ನಾಳೆ ಬ್ಯಾಗಲ್ಲೆಲ್ಲ ಪ್ಯಾಕ್ ಮಾಡಿ ಬೆಳಗ್ಗೆ ಹೇಳ್ತೀನಿ, ಫ್ರೆಶಪ್ ಆಗ್ತೀನಿ, ಬ್ಯಾಗೆಲ್ಲ ತುಂಬಿಸ್ತೀನಿ, ಹೊರಡ್ತೀನಿ. ಈಗ ಆಗ್ತಿಲ್ಲ, 3 ಗಂಟೆ ಆಗ್ತಾ ಬಂತು. ಜೀವ ಎಲ್ಲ ಒಂಥರ ನಿದ್ದೆ ಇಲ್ಲದೆ. ಸೊ ಮಲಗ್ತೀನಿ ಫಸ್ಟು. ಬೆಳಗ್ಗೆ ಎದ್ದು ನನ್ನ ಜರ್ನಿ ಸ್ಟಾರ್ಟ್ ಮಾಡೋಣ. ಗುಡ್ ನೈಟ್ ಫಾರ್ ಟುಡೇ. ಸೊ ಎವ್ರಿಥಿಂಗ್ ಈಸ್ ರೆಡಿ ಗಾಯ್ಸ್. ಬೆಳಿಗ್ಗೆ 6:15 ಆಗ್ತಾ ಬಂತು. ಸ್ವಲ್ಪ ಲೇಟ್ ಕೂಡ ಆಯಿತು ಇವತ್ತು ಹೇಳೋದು. ಸ್ವಲ್ಪ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಮಲಗಬೇಕಿತ್ತು. ಸೊ ಇಟ್ಸ್ ಓಕೆ, ಎಲ್ಲ ರೆಡಿಯೆಲ್ಲ ಆಗಿದ್ದೀನಿ. ಗೇರೆಲ್ಲ ಹಾಕಾಯಿತು. ಇವಾಗ ಹೊರಡೋದೆ, ಲೆಟ್ಸ್ ಗೋ. ಇಷ್ಟು ಬೆಳಕಲ್ಲಿ ಫಸ್ಟ್ ಟೈಮ್ ಗೈಸ್ ನಾನು ಊರಿಗೆ ಹೋಗ್ತಾಯಿದ್ದೀನಿ. ಇಷ್ಟು ಬೆಳಕಾಗ್ಬಿಟ್ಟಿದೆ, ಎಲ್ಲ ಫುಲ್ ರೆಡಿಯಾಗಿದ್ದೀನಿ. ಇವಾಗ ಜಸ್ಟ್ ಹೊರಡೋದು ಅಷ್ಟೇ ಕೆಲಸ. ಸೊ ಗಾಯ್ಸ್ ಫುಲ್ ಬಿಸಿಲು. ನಮ್ಮ ಅಕ್ಕನ ಕಾಲ್ ಬಂದಿತ್ತು, ಸೊ ಸ್ಟಾಪ್ ಮಾಡಿದ್ದೆ. ಬಿಸಿಲು ಫುಲ್ ಬರ್ತಾಯಿದೆ, ಅದಕ್ಕೆ ನಾನು ಲೇಟಾಗಿ ಬರಲಿಕ್ಕೆ ಇಷ್ಟಪಡಲ್ಲ. ಅರ್ಲಿ ಮಾರ್ನಿಂಗ್ ಹೊರಡಬೇಕಿತ್ತು. ಬಟ್ ಬಿಸಿಲು
ಆ್ಯಂಡ್ ಇಂಜಿನ್ ಕೂಡ ಹೀಟ್ ಆಗ್ತಾ ಇದೆ. ಸ್ಟಾಪ್ ಮಾಡ್ತಾ ಹೋಗಬೇಕು. ಆಲ್ಮೋಸ್ಟ್ 5 ಅವರ್ಸ್ ಇದೆ ಇನ್ನು ಜರ್ನಿಗೆ. ನಿಲ್ಲಿಸಿದ್ದೀನಿ. ಪೆಟ್ರೋಲ್ ಕೂಡ ತುಂಬ್ಸೋಕೆ ಇನ್ನೊಂದು ಸಲ ನಿಲ್ಲಿಸ್ಬೇಕು. ಕಾಲ್ ಬಂತು ಅಂತ ನಿಲ್ಲಿಸಿದೆ. ಏನೂ ಟಯರ್ಡ್ನೆಸ್ ಆಗ್ತಾಯಿಲ್ಲ, ಬಟ್ ಸ್ವಲ್ಪ ಪೇನ್ ಫೀಲ್ ಆಗ್ತಾಯಿದೆ. ಆ್ಯಂಡ್ ರೀಚ್ ಆಗೋ ತನಕ 3 ಗಂಟೆ 3ರಿಂದ 4 ಗಂಟೆ ಆಗ್ಬೋದು ಗೈಸ್. ಡಿಪೆಂಡ್ಸ್ ನಾನು ಎಷ್ಟು ಸಲ ನಿಲ್ಲಿಸ್ತೀನಿ, ಎಲ್ಲೆಲ್ಲಿ ಹೋಗ್ತೀನಿ ಅನ್ನೋದು. ನೋಡಿ ಏನೇನೆಲ್ಲ ಮಾಡಬೇಕು ಮನೆಗೆ ಹೋಗ್ಬೇಕಂದ್ರೆ. ಸ್ವಲ್ಪ ಹತ್ತಿರ ಇದ್ದರೆ ಚೆನ್ನಾಗಿತ್ತು ಅಂತ ಅನಿಸ್ತಾ ಇದೆ ಮನೆ. ಅಪ್ ಆ್ಯಂಡ್ ಡೌನ್ ಮಾಡಿಬಿಡ್ತಿದ್ದೆ ಬೆಂಗಳೂರಿಂದ. ಬೈಕ್ ನೋಡಿ ಗಾಯ್ಸ್, ಬೀಸ್ಟ್ ಮಾಡಲ್ ನಡೀತಾ ಇದೆ. ಅದು ಏನು ಫೀಲ್ ಆಗ್ತಿಲ್ಲ. ಸ್ಪೀಡು 90ಯಲ್ಲಿ ಬರ್ತಾಯಿದ್ರು ಗೊತ್ತಾಗ್ತಿಲ್ಲ ಗೈಸ್. 60ಯಲ್ಲಿ ಬರೋದ್ರ ಆಗ್ತಾಯಿದೆ. ಏನು ಮಾಡೋದು, ಬೈಕ್ ಇಂಜಿನ್ ಸ್ವಲ್ಪ ನಿಲ್ಲಿಸಿ ಎಲ್ಲ ಇದ್ದಿದ್ದೆಲ್ಲ ಪವರ್ ಪ್ರೊಡ್ಯೂಸ್ ಮಾಡ್ತಾಯಿದೆ ಇವತ್ತು. ಗೈಸ್ ಬಿಸಿಲು ಅಂತ ಹೇಳಿದ್ನಲ್ಲ, ನಾ ಹೇಳಿದ ಮೇಲಿಂದ ಬಿಸಿಲೇ ಇಲ್ಲ ಗೈಸ್. ಫುಲ್ ಒಂಥರ ಕೋಲ್ಡ್ ವೆದರು, ಮಳೆ ಬರೋ ಥರ ವೆದರ್ ಆಗಿಬಿಟ್ಟಿತ್ತು. ಫುಲ್ ಗಾಳಿ. ಇವಾಗ ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಗಿದೆ. ಪೆಟ್ರೋಲೆಲ್ಲ ಹಾಕಿಸಿ ಇವಾಗ ಸೆಕೆಂಡ್ ಫ್ಯೂಲ್ ಅಪ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಹೋಗ್ತಾಯಿದ್ದೀನಿ. ನಿದ್ದೆನು ಬಂದಿಲ್ಲ, ಸ್ವಲ್ಪ ಒಂದು 2 ಮಿನಿಟ್ಸ್ ಹಾಗೆ ಬಂದಿತ್ತು. ಆಮೇಲೆ ಮತ್ತೆ ವಾಪಸ್ ಫ್ರೆಶ್ ಅಪ್ ಕರೆಕ್ಟ್ ಆಯಿತು. ಏನು ಆ ಥರ ಏನು ಇಫೆಕ್ಟ್ ಆಗ್ತಾಯಿಲ್ಲ. ಇವಾಗ ಮತ್ತೊಂದು 2-3 ಅವರ್ಸ್ ಇದೆ. 3 to 3:30 ಅಂತ ಅಂದ್ಕೊಳ್ಳಿ. ಮುಗಿಸಿ ಮನೆಗೆ ರೀಚ್ ಆಗಬೇಕು. ಊಟ ಮಾಡಿಲ್ಲ, ಏನು ಮಾಡಿಲ್ಲ. ಇಲ್ಲ ಶಾಪ್ ಕೂಡ ಸಿಗ್ತಾರೆ. ಯಾವುದೋ ಘಾಟ್ ಇದರಲ್ಲಿದ್ದೀನಿ. ಸಿಟಿಗೆ ಹೋಗಿ ಶಾಪ್ ಸಿಕ್ಕಿದ್ರೆ ಅಲ್ಲಿ ಏನಾದ್ರು ತಿಂತೀನಿ. ಈ ಜಿಯೋ ಇದಕ್ಕೆ ಹೋಗಿದೆ ಗೈಸ್, ಪೆಟ್ರೋಲ್ ಬಂಕ್ಗೆ. ಕ್ಯಾಶ್ ಅಷ್ಟೇ ಅಂತೆ, ಫೋನ್ಪೇ ಇಲ್ಲ ಅಂತೆ. ವೇಸ್ಟ್ ನನ್ನ ಮಕ್ಕಳು ತುಂಬ ಟೈಮ್ ವೇಸ್ಟ್ ಮಾಡಿದ್ರು ಅಷ್ಟು ವೇಟ್ ನಿಲ್ಲಿಸಿ. ಸೊ ಇಲ್ಲಿ ಇಂಡಿಯನ್ ಆಯಿಲ್ ಬಂದು ಪೆಟ್ರೋಲ್ ಹಾಕಿದೆ ಇವಾಗ ಜಸ್ಟ್. ಈಗ ಹೊರಡ್ತೀನಿ. ಎಲ್ಲ ಕಾಲೆಲ್ಲ ಬಂದಿದೆ. ಈಗೆಲ್ಲ ರೆಸ್ಪಾನ್ಸ್ ಮಾಡಿ, ಮೆಸೇಜ್ಗೆಲ್ಲ ರೆಸ್ಪಾನ್ಸ್ ಮಾಡಿ ಹೋಗ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ 1 ಅವರ್ ಹತ್ತಿರ ಬಂದೆ ಗೈಸ್. 30 ಕಿಲೋಮೀಟ್ರ್ ಇದೆ 1 ಅವರಕ್ಕೆ. ಸಿಕ್ಕಾಪಟ್ಟೆ ಸ್ಲೋ ಬಂದಿದ್ದೀನಿ ಇವತ್ತು. ತುಂಬ ಬ್ರೇಕ್ ಕೂಡ ತಗೊಂಡೆ. ಶೆಕೆಗೆ ಆಗ್ತಾಯಿಲ್ಲ ಗೈಸ್. ಒಂದು ಕಡೆ ನೆರಳಿಗೆ ನಿಲ್ಲಿಸಿದ್ದೀನಿ. ನೆಟ್ವರ್ಕ್ ಕೂಡ ಇಲ್ಲ ಇಲ್ಲಿ. ಸೊ ಸ್ವಲ್ಪ ಮುಂದೆ ನೆಟ್ವರ್ಕ್ ಇರೋ ಜಾಗದಲ್ಲಿ ನಿಲ್ಲಿಸಿ ಸ್ವಲ್ಪ ರೆಸ್ಟ್ ಮಾಡಿ ಹೋಗಬೇಕು. ಫುಲ್ ಹಾಲತ್ ನೋಡಿ ಗೈಸ್. ಬೈಕ್ದು ಸ್ವಲ್ಪ ಲುಕ್ ಚೇಂಜ್ ಮಾಡಿದ್ದೀನಿ. ಮಿರರ್ದು ನೋಡಿ ಮಸ್ತ್ ಕಾಣಿಸ್ತಾ ಇದೆ ಅಲ್ಲ ಲುಕ್ಕು. ಬೆಳಗ್ಗೆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಗೈಸ್. ನಾನು ಜಸ್ಟ್ ಎದ್ದಿದ್ದೆ ಮಾತ್ರ.
ಬ್ಯೂಟಿ ಆ್ಯಂಡ್ ದ ಬೀಸ್ಟ್ ಗೈಸ್ ನನ್ನ ಗಾಡಿ. ನಮ್ಮ ಚೈಲ್ಡ್ಹುಡ್ನ ಆಲ್ಮೋಸ್ಟ್ ಇಲ್ಲೇ ಕಳೆದಿದ್ದೀವಿ ಗೈಸ್ ನಾವು. ನಾನು ಸ್ನಾನ ಮಾಡಿಲ್ಲ, ಸೊ ಹೋಗ್ತಾಯಿಲ್ಲ ಒಳಗೆ. ನೋಡಿ ಬಂದರ್, ನಮ್ಮ ಬಂದರಿನ ಮೇನ್ ಅಟ್ರಾಕ್ಷನ್ ಇದು. ಜಸ್ಟ್ ಎದ್ದಿದ್ದೆ ಮಾತ್ರ ಗೈಸ್ ನಾನು. ನಮ್ಮಕ್ಕ ಟೆಂಪಲ್ಗೆ ಬಿಡು ಅಂತ ಹೇಳಿದ್ಲು, ಸೊ ಬಂದಿದ್ದೀನಿ ಇವಾಗ. ನಾಡ್ದು ಬೆಳಗ್ಗೆ ಮತ್ತು ಆಫೀಸ್ಗೆ ಬೇರೆ ಹೋಗಬೇಕು. ಸೊ ನೋಡಿ ಹೇಗಿದೆ ಈ ವ್ಯೂನು ಗೈಡ್ ನೋಡಿ ಗೈಸ್. ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರ ವ್ಲಾಗಲ್ಲಿ, ಓಲ್ಡ್ ವ್ಲಾಗ್ಸಲ್ಲಿ. ರೆಡಿ ಎಲ್ಲ ಆಯಿತು ಗೈಸ್, ಹೋಗೋಕ್ಕೆ ರೆಡಿಯಾಗಿದ್ದೀನಿ. ನೋಡಿ ಇನ್ನೂ ಚಂದ್ರನೇ ಕಾಣಿಸ್ತಾ ಇದ್ದಾನೆ. ಆಲ್ಮೋಸ್ಟ್ 4:30 ಆಗ್ತಾ 4:10 ಆಯಿತು ಇವಾಗ. ಆ್ಯಂಡ್ ನಮ್ಮಮ್ಮ ನನಗೋಸ್ಕರ ಎದ್ದು ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನು ಹೋಗ್ತೀನಿ ಅಂತ ಬೇಗ ಎದ್ದಿದ್ದಾರೆ ಅವರು. ಸೊ ಮನೆಯಿಂದ ಬಿಟ್ಟಿದ್ದೀನಿ ಗೈಸ್, 4:10 ಹಾಗೆ ಬಿಟ್ಟಿದೆ. ಇವಾಗ ಪೆಟ್ರೋಲ್ ಹಾಕಬೇಕಂತ ಹೊನ್ನಾವರದಲ್ಲಿ ಸ್ವಲ್ಪ ಬ್ರೇಕ್ ಮಾಡಿದ್ದೆ. ಈಗ ಕಾಲೇಜ್ ಹತ್ರ ಇದ್ದೀನಿ, STM ಕಾಲೇಜ್ ಹತ್ರ. ಇಷ್ಟು ದಿನ ಡೆಸ್ಟಿನೇಷನ್ ಹೋಗೋಕ್ಕೆ ಟೈಮ್ ಇರಲಿಲ್ಲ ಗೈಸ್. ಇವಾಗ 1 ಗಂಟೆ ಒಳಗಡೆ ನಾನು ರೀಚ್ ಆಗಬೇಕು. ಸೊ ಗೊತ್ತಿಲ್ಲ ಎಷ್ಟಾಗತ್ತೆ ಅಂತ. ಪ್ಲ್ಯಾನ್ 1 ಗಂಟೆ ಒಳಗಡೆ ರೀಚ್ ಆಗೋದಿದೆ. ಆಫೀಸ್ಗೆ ಹೋಗಬೇಕು ಇವತ್ತು. ಸೊ ಜಾಸ್ತಿ ಬ್ರೇಕ್ ತೊಗೊಳ್ಳಲ್ಲ. ನೆಕ್ಸ್ಟ್ ಒಂದು ಪೆಟ್ರೋಲ್ ಬ್ರೇಕು, ಇನ್ನೊಂದು ನಾರ್ಮಲ್ ಬ್ರೇಕ್ ತೊಗೊಳ್ತೀನಿ. ಸಿಗ್ತೀನಿ ನಿಮಗೆ ಜರ್ನಿಲಿ. ಎಲ್ಲ ಮಳೆ ಎಲ್ಲ ಬಂತು ಗೈಸ್ ಅಲ್ಲಿ. ಫುಲ್ ಹೆಲ್ಮೆಟ್ ಕಣ್ಣೆಲ್ಲ ಫುಲ್ ಇದಾಗಿಬಿಟ್ಟಿದೆ. ವೈಸರ್ ಕೂಡ ಕ್ಲೀನ್ ಮಾಡಬೇಕು ಸ್ವಲ್ಪ. ಮಳೆ ಬಂತು. ನಮ್ಮಮ್ಮ ಹೇಳಿದರು ಮಳೆ ಬರುತ್ತೆ ಅಂತ, ಬಟ್ ಆದರೂ ಬಂತು. ಆ್ಯಂಡ್ ಇವಾಗ ಹೋಗ್ತಾಯಿದ್ದೀನಿ. ಸೊ ಗಾಯ್ಸ್, ಒಂದು ಕ್ರಾಸ್ ಮಿಸ್ ಆಗಿ ಸಿದ್ದಾಪುರ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟಿದ್ದೆ ನಾನು. ಬಸ್ ಸ್ಟ್ಯಾಂಡ್ ನೋಡಿದ್ಮೇಲೆ ನೆನಪಾಯಿತು ಇದು ಯಾವ ರೂಟು, ನಾನು ಈ ಕಡೆ ಬರೋಲ್ಲ ಅಂತ. ಸ್ವಲ್ಪ ಒಂದು 10-15 ಮಿನಿಟ್ಸ್ ವೇಸ್ಟ್ ಆಯ್ತಲ್ಲಿ. ಇನ್ನೂ 1:30 ತೋರಿಸ್ತಾ ಇದೆ. ನೋಡಿ ಈ ಹೈವೇ ಮೇಲಿಂದ ಹೋದರೆ ಡೈರೆಕ್ಟ್ ನಾನು ಮತ್ತೆ ಪೆಟ್ರೋಲ್ಗೆ ನಿಲ್ಲಿಸೋದು. ಸೊ ಸ್ವಲ್ಪ ನಿಲ್ಲಿಸಿದೆ. 1:30 ತೋರಿಸ್ತಾ ಇದೆ ಗೈಸ್. ಇಟ್ಸ್ ಓಕೆ, 1:30 ಆದರೂ ಪರವಾಗಿಲ್ಲ. ಹೋಗಿ ರೆಡಿಯಾಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಫೀಸ್ಗೆ ಹೋಗಬೇಕು. ಸೊ 12:10 ಆಯಿತು ಗೈಸ್. 1:30 ತೋರಿಸ್ತಾ ಇತ್ತು, ಬಟ್ ಸ್ವಲ್ಪ ಸ್ಪೀಡಾಗಿ ಬಂದೆ. 4:10 ಬಿಟ್ಟಿದ್ದು 12:10ಗೆ ರೀಚ್ ಆಗಿದ್ದೀನಿ. 8 hours ಎಕ್ಸಾಕ್ಟ್ಲಿ ಸ್ಪೀಡಾಗಿ ಬಂದಿದ್ದಕ್ಕೆ. ಈಗ ಸ್ವಲ್ಪ 1 ತಾಸು ಮಲ್ಕೊಂಡು ಸ್ನಾನ ಎಲ್ಲ ಮಾಡಿ ಆಫೀಸ್ಗೆ ಬೇರೆ ಹೋಗ್ಬೇಕು ಇವತ್ತು. ಸೊ ವೈಫೈ ಕೂಡ ತಗೊಂಡು ಹೋಗೋಕ್ಕೆ ಬರ್ತಾಯಿದ್ದಾರೆ. ಸೊ ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ನೋಡಿಕೊಂಡು ಏನು ಮಾಡಿ ಎಷ್ಟು ಗಂಟೆ ಬರ್ತಾರೆ ಅಂತ ನೋಡ್ಕೊಂಡು ಕೇಳ್ಕೊಂಡು ಹೋಗ್ತೀನಿ. ಸಿಗೋಣ ಹಿಂಗೆ. ಆ್ಯಂಡ್ ಕಟಿಂಗ್ ಕೂಡ ಬಂದೆ ನಾನು ಬರುವಾಗ ಮನೆಯಿಂದ. ಸೊ ಕಟಿಂಗ್ ಹೇಗಿದೆ ಹೇಳಿ ಗೈಸ್, ನ್ಯೂ ಲುಕ್. ಆ್ಯಂಡ್ ಥ್ಯಾಂಕ್ಸ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಕಮೆಂಟ್ ಮಾಡಿ, ಎಲ್ಲರೂ ಲೈಕ್ ಮಾಡಿ, ವಿಡಿಯೋ ನೋಡಿ. ಏನಾದ್ರು ಸಜೆಷನ್ ಇದ್ದರೂ ಕೊಡ್ಬೋದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.